ಸಾರಾ ಸ್ಯಾಮ್ಯುಯಲ್ ಮಾಲಲ್ಲಿ ಕೆಲಸ ಮಾಡ್ತಿರ್ತಾಳೆ. ಎಂಪ್ಲಾಯೀಸ್ ಸೇಲಲ್ಲಿ ಕಮ್ಮಿ ದುಡ್ಡಿಗೆ ಬ್ಯಾಗ್ಸ್ ತೊಗೊಂಡು ಆನ್ಲೈನಲ್ಲಿ ಜಾಸ್ತಿ ದುಡ್ಡಿಗೆ ಸೇಲ್ ಮಾಡ್ತಿರ್ತಾಳೆ. ಒಂದು ಕಂಪ್ನಿಯಿಂದ ಲೋನ್ ತೊಗೊಂಡು ಆ ಲೋನ್ನ ತೀರ್ಸೋಕ್ಕಾಗ್ದೇ ಸೂಸೈಡ್ ನಾಟಕ ಆಡ್ತಾಳೆ. ಸಾರಾ ಆಗಿ ಬದಲಾಗ್ತಾಳೆ. ನಂತರ ಪಬ್ಬಲ್ಲಿ ಕೆಲ್ಸಕ್ಕೆ ಸೇರ್ಕೋತಾಳೆ. ಅಲ್ಲಿ ಹಾಂಗ್ ಸಾಂಗ್ನ ಮೀಟ್ ಮಾಡಿ ಅವನನ್ನು ಮದುವೆ ಆಗ್ತಾಳೆ. ಕಿಡ್ನಿ ಕೊಟ್ಟು ದುಡ್ಡು ತಗೊಳ್ತಾಳೆ. ಜಿಹಾನ್ನ ಮೀಟ್ ಆಗ್ತಾಳೆ. ಲವ್ ನಾಟಕ ಆಡ್ತಾಳೆ. ಜೆಯುನ ನಿನ್ನ ಬಲೆಗೆ ಬೀಳಿಸ್ಕೋಬೇಕು ಅಂತ ಹೇಳ್ಕೊಡ್ತಾಳೆ. ಸಾರಾಗೆ ತಾನು ಮೊದಲು ಕೆಲಸ ಮಾಡ್ತಿದ್ದ ಆ ಸ್ಯಾಮ್ಯುಯಲ್ ಮಾಲಲ್ಲಿ ತನ್ನ ಬ್ರ್ಯಾಂಡ್ನ ಓಪನ್ ಮಾಡಬೇಕು ಅಂತ ಆಸೆ ಇರುತ್ತೆ. ಹಾಗಾಗಿ ಅಲ್ಲೇ ತನ್ನ ಬ್ರ್ಯಾಂಡ್ನ ಓಪನ್ ಮಾಡ್ತಾಳೆ. ಜೆಯುನು ಸಾರಾನ ನಂಬ್ತಾಳೆ. ಈಗ ದುಡ್ಡು ಬೇಕಿರುತ್ತೆ ಸಾರಾಗೆ. ಅದಕ್ಕೆ ಯೋಜಿನ್ ಜೊತೆ ಫ್ರೆಂಡ್ಶಿಪ್ ಮಾಡ್ತಾಳೆ. ಬಲೆಗೆ ಬೀಳಿಸ್ಕೊಂಡು ಪಾರ್ಟ್ನರ್ಶಿಪ್ ಹೆಸರಲ್ಲಿ ದುಡ್ಡು ತಗೋತಾಳೆ. ಬುಡ್ವಾರ್ಗೆ ಇನ್ವೆಸ್ಟ್ ಮಾಡ್ತಾಳೆ. ನೆಕ್ಸಿನಲ್ಲಿ ಒಂದು ಫ್ಯಾಕ್ಟ್ರಿಗೆ ಬರ್ತಾಳೆ. ಆ ಫ್ಯಾಕ್ಟ್ರಿ ಓನರ್ ಜೈಲಿನಲ್ಲಿ ಇರ್ತಾನೆ. ಇದು ಗೊತ್ತಿದ್ದೇ ಸಾರಾ ಇಲ್ಲಿ ಬಂದಿರ್ತಾಳೆ. ಇಲ್ಲಿ ಸಾರಾ ವರ್ಕರ್ಸ್ಗೆ ಡಬಲ್ ಪ್ರಾಫಿಟ್ ಕೊಡ್ತೀನಿ ಅಂತ ಹೇಳ್ತಾಳೆ. ಇಲ್ಲಿ ಸಾರಾ ಕಿಮ್ ಹೋಮಿ ಅನ್ನೋ ಹುಡುಗಿನ ಮೀಟ್ ಆಗ್ತಾಳೆ. ಇವಳು ಡೂಪ್ಲಿಕೇಟ್ ಬ್ಯಾಗ್ಸ್ನ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಆಗಿರ್ತಾಳೆ. ಇವಳು ಮತ್ತು ಸಾರಾ ಕ್ಲೋಸ್ ಆಗ್ತಾರೆ. ಈ ಕಿಮ್ ಹೋಮಿ ಅನಾಥೆ ಆಗಿರ್ತಾಳೆ. ಇವಳಿಗೆ ಯಾವುದೇ ಐಡೆಂಟಿಟಿ ಇರಲ್ಲ. ಸಾರಾನೂ ಹಾಗೇನೆ. ಸಾರಾ ಇಲ್ಲಿ ಕಿಮ್ ಹೋಮಿನ ತುಂಬ ಇಷ್ಟಪಡ್ತಿರ್ತಾಳೆ, ತಂಗಿ ಥರ. ಕಿಮ್ ಹೋಮಿಗೆ ಒಳ್ಳೊಳ್ಳೆ ಬಟ್ಟೆ ಕೊಡ್ತಿದ್ಲು, ಕೈ ತುಂಬ ದುಡ್ಡು ಕೊಡ್ತಿದ್ಲು. ಹೋಗ್ತಾ ಹೋಗ್ತಾ ಕಿಮ್ ಹೋಮಿ ಸಾರಾ ಥರ ಆಗೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಸಾರಾದು ಐಡೆಂಟಿಟಿನ ಯೂಸ್ ಮಾಡ್ಕೋತಿರ್ತಾಳೆ. ಸಾರಾ ಥರನೇ ಡ್ರೆಸ್ ಮಾಡ್ಕೋತಿರ್ತಾಳೆ. ಸಾರಾ ಥರ ಟ್ಯಾಟೂನೂ ಹಾಕಿಸ್ಕೋತಾಳೆ ಕಾಲಿಗೆ. ಎಲ್ಲರೂ ಸಾರಾನೇ ಅಂತ ಅಂದ್ಕೊಂಡಿರ್ತಾರೆ. ಒಂದಿನ ಸಾರಾಗೆ ಡೌಟ್ ಬರುತ್ತೆ. ಸಾರಾ ಕಿಮ್ ಮನೆಗೆ ಹೋಗಿ ನೋಡ್ತಾಳೆ. ಅವಳ ಬ್ರ್ಯಾಂಡ್ದು ಫೇಕ್ ಬ್ಯಾಗ್ಸ್ ಎಲ್ಲ ಕಿಮ್ ಮನೇಲಿರುತ್ತೆ. ಸಾರಾದು ಕ್ರೆಡಿಟ್ಸ್ ಕಾರ್ಡ್ ಕೂಡ ಈ ಕಿಮ್ ಹೋಮಿ ಹತ್ರ ಇರುತ್ತೆ. ಈ ವಿಷಯಕ್ಕೆ ಇಬ್ಬರ ಮಧ್ಯೆ ಜಗಳ ಆಗುತ್ತೆ. ನೆಕ್ಸ್ಟ್ ಸೀನಲ್ಲಿ ಬುಡ್ವಾರ್ದು ಓಪನಿಂಗ್ ಇರುತ್ತೆ. ಅಲ್ಲಿಗೆ ಈ ಕಿಮ್ ಹೋಮಿ ಸೇಮ್ ಸಾರಾ ಥರನೇ ರೆಡಿಯಾಗಿ ಬಂದಿರ್ತಾಳೆ. ಅವಳನ್ನು ನೋಡಿ ಸಾರಾಗೆ ತುಂಬ ಕೋಪ ಬರುತ್ತೆ, ಶಾಕ್ ಕೂಡ ಆಗುತ್ತೆ. ಇಬ್ಬರ ಮಧ್ಯೆ ಜಗಳ ಆಗುತ್ತೆ. ಕಿಮ್ ಹೋಮಿ ಸಾರಾನ ಕೊಲೆ ಮಾಡಿ ಆ ಜಾಗಕ್ಕೆ ತಾನು ಬರಬೇಕು ಅಂತ ಚಾಕು ತಂದಿರ್ತಾಳೆ. ಸಾರಾ ಫೇಕ್ ಬ್ಯಾಗ್ಸ್ನ ರಿಯಲ್ ಮಾಡಿ ಎಲ್ರಿಗೂ ಯಾಮಾರಿಸ್ತಿರ್ತಾಳೆ. ಆದರೆ ಇಲ್ಲೂ ಅದೇ ಆಗುತ್ತೆ. ಕಿಮ್ ಹೋಮಿ ಫೇಕಿಂದ ರಿಯಲ್ ಸಾರಾ ಆಗೋಕ್ಕೆ ಆಸೆ ಪಡ್ತಿದ್ಲು. ಇಲ್ಲಿ ಸಾರಾ ಕಿಮ್ ಹೋಮಿನ ಸಾಯಿಸ್ತಾಳೆ. ಅವಳ ಬಾಡಿನ ಒಂದು ಬ್ಯಾಗಲ್ಲಿ ಪ್ಯಾಕ್ ಮಾಡ್ತಾಳೆ. ಸ್ಯಾಮ್ಯುಯಲ್ ಮಾಲ್ಗೆ ತಗೊಂಡು ಹೋಗ್ತಾಳೆ. ಈ ಸ್ಯಾಮ್ಯುಯಲ್ ಮಾಲಲ್ಲಿ ಸಾರಾ ಮೊದಲು ಕೆಲಸ ಮಾಡ್ತಿದ್ಲು. ಹಾಗಾಗಿ ಎಲ್ಲ ಜಾಗನೂ ಸಾರಾಗೆ ಗೊತ್ತಿತ್ತು. ಕಿಮ್ ಹೋಮಿ ಬಾಡಿ ಇರೋ ಆ ಬ್ಯಾಗ್ನ ಸಾರಾ ಕಸ ಬಿಸಾಕೋ ಕಡೆ ಎಸಿತಾಳೆ. ಸ್ವಲ್ಪ ಹೊತ್ತಾದಮೇಲೆ ಕಿಮ್ ಹೋಮಿಗೆ ಎಚ್ಚರ ಆಗಿರುತ್ತೆ. ಇನ್ನು ಕಿಮ್ ಹೋಮಿ ಸತ್ತಿರಲ್ಲ. ಈ ವಿಷಯ ಸಾರಾಗೂ ಗೊತ್ತಿರುತ್ತೆ. ಆದರೂ ಅವಳು ಅವಳನ್ನು ಡ್ರೈನೇಜಲ್ಲಿ ಬಿಸಾಕಿರ್ತಾಳೆ. ಆ ಡ್ರೈನೇಜ್ ಒಳಗೆ ದಾರಿ ಹುಡುಕ್ತಾ ಬರ್ತಾಳೆ. ಇನ್ನೇನು ಆಚೆ ಬರಬೇಕು ಅನ್ನೋ ಅಷ್ಟರಲ್ಲಿ ಚಳಿಯಿಂದ ಕಿಮ್ ಹೋಮಿ ಸತ್ತೋಗ್ತಾಳೆ. ಫಸ್ಟ್ ಈ ಬಾಡಿ ಸಿಕ್ಕಿದಾಗ ಸಾರಾ ಕಿಮ್ ಅಂದ್ಕೊಂಡಿರ್ತಾರೆ. ಆ್ಯಕ್ಚುಲಿ ಇದು ಕಿಮ್ ಹೋಮಿದಾಗಿರುತ್ತೆ. ಸ್ಟೋರಿ ಪ್ರೆಸೆಂಟ್ಗೆ ಬರುತ್ತೆ. ಪೊಲೀಸ್ ಹೇಳ್ತಾನೆ, ಹಾಗಿದ್ರೆ ಅದು ಕಿಮ್ ಹೋಮಿದು. ನೀನು ಸಾರಾ ನೀನು ಕಿಮ್ ಹೋಮಿನ ಕೊಲೆ ಮಾಡಿದೆ. ಸಾರಾ ಹೇಳ್ತಾಳೆ, ಇಲ್ಲ, ಸತ್ತೋಗಿರೋಳು ಸಾರಾ ಕಿಮ್, ನಾನು ಕಿಮ್ ಹೋಮಿ ಅಂತ ಹೇಳ್ತಾಳೆ. ಇಲ್ಲಿ ಇದುವರೆಗೂ ನಾನು ಸಾರಾ ಕಿಮ್ ಅಂತಿದ್ದವಳು ಕಿಮ್ ಹೋಮಿ ಅಂತ ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಪೊಲೀಸ್ ಶಾಕ್ ಆಗ್ತಾರೆ. ಹಾಗಿದ್ರೆ ನೀನು ಕೊಲೆ ಮಾಡಿದ್ಯಾ ಅಂತ ಒಪ್ಕೋತಿದ್ಯಾ, ಶಿಕ್ಷೆ ಆಗುತ್ತೆ ನಿನಗೆ ಅಂತ ಹೇಳ್ತಾನೆ. ಆ್ಯಕ್ಚುಲಿ ಇಲ್ಲಿ ಇವಳು ನಿಜವಾದ ಸಾರಾ ಕಿಮ್ ಆಗಿರ್ತಾಳೆ. ನಾನು ಶಿಕ್ಷೆ ಅನುಭವಿಸಿದ್ರೂ ಪರವಾಗಿಲ್ಲ, ತನ್ನ ಬುಡ್ವಾರ್ ಬ್ರ್ಯಾಂಡು ಫೇಕ್ ಅಂತ ಪ್ರೂವ್ ಆಗಬಾರ್ದು ಅಂತ ಕಿಮ್ ಹೋಮಿ ಅಂತ ಹೇಳ್ಕೊಡ್ತಾಳೆ. ಇದಾದಮೇಲೆ ಇವಳಿಗೆ ಶಿಕ್ಷೆ ಆಗುತ್ತೆ. ಜೈಲಲ್ಲಿ ಇರ್ತಾಳೆ. ತುಂಬ ದಿನ ಆದಮೇಲೆ ಪೊಲೀಸ್ ಮತ್ತೆ ಇವಳ ಹತ್ರ ಬರ್ತಾನೆ. ಬಂದು, ಈಗಾದರೂ ಹೇಳು ನೀನು ಯಾರು ಅಂತ. ಇವಳು ಸ್ಮೈಲ್ ಮಾಡ್ತಾ ಸಾರಾ ಕಿಮ್ ಅಂತ ಹೇಳ್ತಾಳೆ. ಇಲ್ಲಿಗೆ ಈ ಸಿರೀಸ್ ಲಾಸ್ಟ್ ಆಗುತ್ತೆ. ಈ ಸಿರೀಸ್ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಲೈಕ್ ಮಾಡಿ, ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ.